ಸರ್ ಇನ್ನೊಬ್ಬ ಸಾರ್ವಜನಿಕ ಬಿದ್ದರೆ ಕ್ರೈಮ್. ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಇದ್ರೆ ಹೆಂಗ್ರಿ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ DK ಶಿವಕುಮಾರ್ ಅದೊಂದು ಬೇರೆ ದಾರಿ. ಅವ್ನು ಹೋರಾಟ ಲೀಡರ್ ಅಲ್ಲ, ಅವ್ನು ಪಂಚಾಯತಿ ಬರುವಂತ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್. ಅವನು DK ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸ್ಕೊಂಡು MLA ಆಗಿದ್ದಾನೆ. ಇದನ್ನ ಬಹಳ ಕಷ್ಟದಾಯಕ ಸ್ಥಿತಿ ಇದೆ. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲಾ ಪಕ್ಷಾತೀತ ಮನೆ ಮಾಡ್ಕೋದ್ರಿಂದ ನಮ್ ಪದೇ ಹೇಳ್ತಾನೆ. ಅದು ಇನ್ನೂ ಬಹಳಷ್ಟು ಅನಾಹುತ. ಈಗ ನನಗಂತೂ ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನ ವಿಚಾರ ಮಾಡೋಣ ದಯವಿಟ್ಟು ಎಲ್ಲರಿಗೂ. ಕಾಂಗ್ರೆಸ್ 1, 2, 3, 4 ಮಂದಿ ಸೇರಿ ಬರ್ಬೋದು, ಯಾವ್ದಾರು ಒಂದು ಬರ್ಬೋದಲ್ಲ. ನಮ್ಗೆ ಕ್ಯಾಜುವಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡಿ ಕಟ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ. ಇನ್ನೊಬ್ಬ ಸಾರ್ವಜನಿಕ ಬಿದ್ದರೆ ಕ್ರೈಮ್. ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಇದ್ರೆ ಹೆಂಗ್ರಿ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ DK ಶಿವಕುಮಾರ್ ಅದೊಂದು ಬೇರೆ ದಾರಿ. ಅವ್ನು ಹೋರಾಟ ಲೀಡರ್ ಅಲ್ಲ, ಅವ್ನು ಪಂಚಾಯತಿ ಬರುವಂತ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್. ಅವನು DK ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸ್ಕೊಂಡು MLA ಆಗಿದ್ದಾನೆ. ಇದನ್ನ ಬಹಳ ಕಷ್ಟದಾಯಕ ಸ್ಥಿತಿ ಇದೆ. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲಾ ಪಕ್ಷಾತೀತ ಮನೆ ಮಾಡ್ಕೋದ್ರಿಂದ ನಮ್ ಪದೇ ಹೇಳ್ತಾನೆ. ಅದು ಇನ್ನೂ ಬಹಳಷ್ಟು ಅನಾಹುತ. ಈಗ ನನಗಂತೂ ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನ ವಿಚಾರ ಮಾಡೋಣ ದಯವಿಟ್ಟು ಎಲ್ಲರಿಗೂ. ಕಾಂಗ್ರೆಸ್ 1, 2, 3, 4 ಮಂದಿ ಸೇರಿ ಬರ್ಬೋದು, ಯಾವ್ದಾರು ಒಂದು ಬರ್ಬೋದಲ್ಲ. ನಮ್ಗೆ ಕ್ಯಾಜುವಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡಿ ಕಟ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ.